ಆರನೇ ದಿನವೂ ಇಂಡಿಗೋ ವಿಮಾನ ಹಾರಾಟ ಅಧ್ವಾನವಾಗಿ ಹೋಗಿದೆ. ಮಧ್ಯಪ್ರದೇಶದಿಂದ ಇಂಡಿಗೋ 40 ವಿಮಾನ ರದ್ದುಪಡಿಸಲಾಗಿದೆ. ಇಂದೂ ಸಹ ರೆಕ್ಕೆ ಬಿಚ್ಚ ಇಲ್ಲ ಇಂಡಿಗೋ ವಿಮಾನಗಳು. ಇಂಡಿಗೋ ಸಿಇಒ ಪೀಟರ್ ಎಲ್ಬಸ್ಗೆ ಡಿಜಿಸಿಎ ನೋಟಿಸ್ ಅನ್ನು ಕೊಟ್ಟಿದೆ. ಮಧ್ಯಪ್ರದೇಶದಿಂದ 40 ವಿಮಾನವನ್ನ ರದ್ದುಪಡಿಸಲಾಗಿದೆ. ಇಂದೂ ಸಹ ರೆಕ್ಕೆ ಬಿಚ್ಚಲ ಇಲ್ಲ ಇಂಡಿಗೋ ವಿಮಾನಗಳು. ಇಂಡಿಗೋ ಸಿಇಒ ಪೀಟರ್ ಎಲ್ಬಸ್ಗೆ ಡಿಜಿಸಿಎ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಂಜೆ ಒಳಗೆ ಫ್ಲೈಟ್ ಅನ್ನ ಕ್ಯಾನ್ಸಲ್, ಹಣ ರಿಫಂಡ್ಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಜೆ ಒಳಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಿದವರಿಗೆ ರಿಫಂಡ್ ಕೂಡ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಇಂಡಿಗೋ ಅಧ್ವಾನ ಕಡಿಮೆ ಆಗ್ತಾ ಇಲ್ಲ. ಮಧ್ಯಪ್ರದೇಶದಿಂದ 40 ವಿಮಾನಗಳನ್ನ ರದ್ದುಪಡಿಸಲಾಗಿದೆ. ಇವತ್ತು ಸಹ ರೆಕ್ಕೆ ಬಿಚ್ಚುತ್ತಾ ಇಲ್ಲ ಇಂಡಿಗೋ ವಿಮಾನಗಳು. ಎಲ್ಬಸ್ಗೆ ಡಿಜಿಸಿಎ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. 40 ವಿಮಾನಗಳು ಮಧ್ಯಪ್ರದೇಶದಿಂದ ರದ್ದಾಗಿದೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೂಡ ಪ್ರಯಾಣಿಕರ ದಟ್ಟಣೆ ಎಲ್ಲ ಒಂದು ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಾಣಿಸ್ತಾ ಇದೆ. ಕೇವಲ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಅಂತ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳ ಏರ್ಪೋರ್ಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ನಿನ್ನೆ ಏನೋ ಬೆಳಗ್ಗೆ ಸ್ವಲ್ಪ ಸುಧಾರಿಸಿಕೊಂಡಿದೆ ಅನ್ನುವಾಗಲೇ 11 ವಿಮಾನಗಳ ಏನೋ ಹಾರಾಟ ಆರಂಭವಾಗಿತ್ತು. ಈಗ ಮತ್ತೆ ಪ್ರದೇಶದಲ್ಲಿ 40 ವಿಮಾನವನ್ನು ರದ್ದು ಮಾಡಿದ್ದಾರೆ. ಹಾಗಾದರೆ ಏಕಾಏಕಿ ರದ್ದು ಮಾಡೋದಕ್ಕೆ ಕಾರಣ ಏನು ಎನ್ನುವುದು ಕೂಡ ಗೊತ್ತಾಗ್ತಾ ಇಲ್ಲ. ಸಂಜೆ ಒಳಗೆ ಯಾರ್ಯಾರು ಫ್ಲೈಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ರಿಫಂಡ್ ಆಗಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಡಿಗೋ ಸಿಇಒ ಪೀಟರ್ ಎಲ್ಬಸ್ಗೆ ಡಿಜಿಸಿಎ ನೋಟಿಸ್ ಅನ್ನು ಕೊಟ್ಟಿದೆ. ಯಾರು ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಸಂಜೆಯೊಳಗೆ ರಿಫಂಡ್ ಆಗಬೇಕು ಅಂತ ಹೇಳಿ. ಮೊನ್ನೆ ಒಬ್ಬರು ಪ್ರಯಾಣಿಕರು ಕೂಡ ರಿಫಂಡ್ ಆಗ್ತಿಲ್ಲ ಅಂತ ಹೇಳಿ ಗೋಗರಿತಾ ಇದ್ರು. 7 ದಿನ ಆಗತ್ತೆ ರಿಫಂಡ್ಗೋಸ್ಕರ ಅಂತ ಕೂಡ ಹೇಳ್ತಾ ಇದ್ರು. ಕುಳಿತುಕೊಳ್ಳೋದಕ್ಕೂ ಸಹ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು. ನಿನ್ನೆ ಸ್ವಲ್ಪ ಆಸನದ ವ್ಯವಸ್ಥೆಯನ್ನ ಮಾಡಿದ್ರು, ಕಾಫಿ ಟೀ ತಿಂಡಿಯ ವ್ಯವಸ್ಥೆಯನ್ನ ಮಾಡಿದ್ರು. ಆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೂ ಮುಂಚೆ ಏನಾದರೂ ಒಂದು ಸೂಚನೆಯನ್ನ ಕೊಡಬೇಕಿತ್ತು, ಯಾತಕ್ಕೋಸ್ಕರ ಸ್ಥಗಿತಗೊಳಿಸಿದ್ದಾರೆ ಅಂತ. ಇಂಡಿಗೋ ಎಡವಟ್ಟಿನ ಮತ್ತೆ ವಿಶೇಷ ರೈಲುಗಳ ಸಂಚಾರ ಕೂಡ ಆರಂಭವಾಗಿದೆ. ನವದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಪಾಟ್ನಾ, ಹೈದರಾಬಾದ್ ಸೇರಿ ಪ್ರಮುಖ ನಗರಗಳಿಗೆ ಹೆಚ್ಚುವರಿಯಾಗಿ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಯಾಣಿಕರ ಪರದಾಟವನ್ನು ತಪ್ಪಿಸಲು ಹೆಚ್ಚುವರಿ ರೈಲು ಓಡಾಟ ಕೂಡ ಪ್ರಾರಂಭವಾಗಿದೆ. ಹೇಗೂ ಇಂಡಿಗೋ ವಿಮಾನ ಕೈಕೊಟ್ಟಿದೆ. ನಾನಾ ಭಾಗಗಳಿಗೆ, ನಾನಾ ದೇಶಗಳಿಗೆ, ನಾನಾ ರಾಜ್ಯಗಳಿಗೆ ತೆರಳಬೇಕಾದಂತಹ ಜನರು ಕಂಗಾಲಾಗಿ ಹೋಗಿದ್ದಾರೆ. ಎಷ್ಟು ಎಮರ್ಜೆನ್ಸಿ ಕೆಲಸ ಇರುತ್ತೆ, ಎಲ್ಲ ಮೀಟಿಂಗ್ಗಳನ್ನು, ಅಪಾಯಿಂಟ್ಮೆಂಟ್ಗಳನ್ನು ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಬಂದಿರ್ತಾರೆ. ಈಗ ನೋಡಿದ್ರೆ ವಿಮಾನ ಸಹ ಇಲ್ಲ, ಎಮರ್ಜೆನ್ಸಿ ಆಗಿರುತ್ತೆ. ಮೊನ್ನೆ ದೃಶ್ಯಾವಳಿಯಲ್ಲೂ ಕೂಡ ನೋಡಿದ್ವಿ, ಆನ್ಲೈನಲ್ಲೇ ರಿಸೆಪ್ಷನ್ ಕೂಡ ಆಗಿದೆ. ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಮಕ್ಕಳು ಕಾಯ್ತಾ ಇರ್ತಾರೆ ವಿಮಾನ ನಿಲ್ದಾಣದಲ್ಲಿ, ಗೋಗರಿತಾ ಇರ್ತಾರೆ. ತುಂಬ ಕರುಳು ಹಿಂಡುವಂಥ ದೃಶ್ಯಾವಳಿಗಳನ್ನೆಲ್ಲ ಕೂಡ ನೋಡಿದೆ. ಅದು ಒಂದಿನ ಸೇರಿಸ್ಕೊಳ್ಬೋದು, 2 ದಿನ ಸೇರಿಸ್ಕೊಳ್ಬೋದು. ಸತತವಾಗಿ 5-6 ದಿನದಿಂದನೂ ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ರೀಫಂಡ್ ಕೂಡ ಮಾಡೋದಕ್ಕೆ ಒಪ್ತಾ ಇಲ್ಲ. ಒಂದು ಕಡೆ ಪ್ರಯಾಣಿಕರು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಎಡವಟ್ಟಿನ ಮಧ್ಯೆ ವಿಶೇಷ ರೈಲುಗಳ ಸಂಚಾರ ಕೂಡ ಆರಂಭವಾಗಿದೆ. ನವದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಪಾಟ್ನಾ ನಾನಾ ಭಾಗಗಳಿಗೆ ಹೋಗುವಂಥ ಪ್ರಯಾಣಿಕರು ಈ ರೈಲು ಸೇವೆಯನ್ನು ಉಪಯೋಗಿಸಿಕೊಳ್ಬಹುದು. ಹೈದರಾಬಾದ್ ಸೇರಿ ಪ್ರಮುಖ ನಗರಗಳಿಗೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಯಾಣಿಕರ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಹೆಚ್ಚುವರಿ ರೈಲು ಓಡಾಟವನ್ನು ಕೂಡ ಮಾಡಲಾಗಿದೆ.